ನಾವ ಈ ವಿಡಿಯೋದಾಗ ಎಕ್ಸೆಪ್ಷನ್ ಅಂದ್ರೆ ಏನಂತ ಹೇಳಿ ನೋಡೋಣ. ಎಕ್ಸೆಪ್ಷನ್ ಅಂತಂದ್ರೆ ಏನಂದ್ರ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ನ ಬ್ರೇಕ್ ಮಾಡೋದಕ್ಕೆ ಎಕ್ಸೆಪ್ಷನ್ ಅಂತ ಹೇಳಿ ಕರೀತಾರ. ರಿಯಲ್ ವರ್ಲ್ಡ್ ದಾಗ ನೋಡುದ ಅಂತಂದ್ರ ನಾವು ಫಸ್ಟ್ ಇಮೇಜ್ ದಾಗ ಏನ್ ನೋಡಾಕತ್ತೀವಿ ಅಂತಂದ್ರ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಾಕತ್ತಾರ ಒಂದ್ ಶಾಪಿಗೆ ಹೋಗಿ ಅವ್ರಿಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗೈತಿ. ಇದ ಹ್ಯಾಪಿ ಫ್ಲೋ. ಸೆಕೆಂಡ್ ಇಮೇಜ್ ದಾಗ ನೋಡುದಾದ್ರ ಈ ಕಸ್ಟಮರ್ ಯಾವಾಗ ಆನ್ಲೈನ್ ಪೇಮೆಂಟ್ ಮಾಡಾಕ ಟ್ರೈ ಮಾಡ್ತಾರಲ್ಲ ಅವಾಗ ಟ್ರಾನ್ಸಾಕ್ಷನ್ ಫೇಲ್ ಆಗ್ತೈತಿ. ಅಂದ್ರೆ ಇವ್ರದ್ದು ಏನಾದ್ರೆ ಶಾಪಿಂಗ್ ಕಂಪ್ಲೀಟ್ ಆಗ್ಲಿಲ್ಲ, ಟ್ರಾನ್ಸಾಕ್ಷನ್ ಒಂದ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಎಕ್ಸೆಪ್ಷನ್ ಆಕರ್ ಆಗೈತಿ ಅಂತ ಹೇಳಿ ಕರಿತೀವಿ ನಾವು. ಜಾವಾ ಪ್ರೋಗ್ರಾಮ್ದಾಗ ಇದನ್ನ ನೋಡುದಾದ್ರ ನಾನು ಇಲ್ಲೇ ಟೆಸ್ಟ್ ಅಂತೇಳಿ ಒಂದ ಪ್ರೋಗ್ರಾಮ್ ಬರ್ತೀನಿ. ಈ ಪ್ರೋಗ್ರಾಮ್ದಾಗ ನಾ ಏನ್ ಮಾಡಾಕತ್ತೀನಿ, ಬೇಸಿಕಲಿ ಎನ್ ಅಂತೇಳಿ ಎರಡು ವೇರಿಯಬಲ್ ನ ಡಿಕ್ಲೇರ್ ಮಾಡಾಕ್ತೀನಿ. ಎಂಬಿಗೆ ನಾನು 20 ಅಂತೇಳಿ ಅಸೈನ್ ಮಾಡಾಕತ್ತೀನಿ, ಎಂಡಿಗೆ ನಾನು 0 ಅಂತೇಳಿ ಅಸೈನ್ ಮಾಡಾಕ್ತೀನಿ. ಲೈನ್ ನಂಬರ್ 9 ದಾಗ ಎಂ ಡಿವೈಡೆಡ್ ಬೈ ಎನ್ ಅಂತೇಳಿ ಮಾಡಾಕತ್ತೀನಿ, ಅಂದ್ರೆ 20 ಡಿವೈಡೆಡ್ ಬೈ 0 ಅಂತೇಳಿ ಮಾಡಾಕತ್ತೀನಿ. ಲೈನ್ ನಂಬರ್ 10 ದಾಗ ರಿಸಲ್ಟ್ ಪ್ರಿಂಟ್ ಮಾಡಾಕತ್ತೀನಿ. ಲೈನ್ ನಂಬರ್ 11 ದಾಗ ನಾನು ಎಡಿಷನ್ ಆಫ್ ನಂಬರ್ಸ್ ಅಂತೇಳಿ ಇವ ಎರಡು ನಂಬರ್ನ ಏನ್ ಮಾಡಾಕ್ತೀನಿ, ಆಡ್ ಮಾಡಾಕತ್ತೀನಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗ ಏನ್ ಹಾಕೈತಿ ಅಂದ್ರೆ ಈ ತರ ಎಕ್ಸೆಪ್ಷನ್ ಬರ್ತೈತಿ. ಏನಂತೇಳಿ ಎಕ್ಸೆಪ್ಷನ್ ಬಂದಿತ್ತು ನಮಗ, ಅರ್ಥಮೆಟಿಕ್ ಎಕ್ಸೆಪ್ಷನ್ ಅಂತೇಳಿ ಬಂದೈತಿ. ಅರ್ಥಮೆಟಿಕ್ ಎಕ್ಸೆಪ್ಷನ್ ಡಿವೈಡೆಡ್ ಬೈ 0 ಅಂತೇಳಿ ಎಲ್ಲಿ ಬಂದೈತಿ ಇದ ಆಟ್ ಕಾಮ್ ಡಾಟ್ ಅರ್ಥಮೆಟಿಕ್ ಡಾಟ್ ಎಕ್ಸೆಪ್ಷನ್ ಡಾಟ್ ಟೆಸ್ಟ್ ಡಾಟ್ ಮೇನ್ ಟೆಸ್ಟ್ ಡಾಟ್ ಜಾವಾ 9 ಅಂತೇಳಿ ಬಂದೈತಿ. ಸೊ ಇದೇನ್ ಹೇಳಾಗ್ತೈತಿ ಅಂದ್ರ ಅಪ್ ಟು ಹಿಯರ್ ಪ್ಯಾಕೇಜ್ ಇದೆ. ಈ ಪ್ಯಾಕೇಜ್ ದಾಗ ಟೆಸ್ಟ್ ಅನ್ನುವಂತ ಕ್ಲಾಸ್ ಐತಿ. ಈ ಪ್ಯಾಕೇಜ್ ದಾಗ ಟೆಸ್ಟ್ ಅನ್ನುವಂತ ಕ್ಲಾಸ್ ಐತಿ, ಅದಕ್ಕೆ ಡಾಟ್ ಟೆಸ್ಟ್. ಈ ಟೆಸ್ಟ್ ಅನ್ನುವಂತ ಮೆಥಡ್ ದಾಗ ಈ ಟೆಸ್ಟ್ ಅನ್ನುವಂತ ಕ್ಲಾಸ್ ದಾಗ ಮೇನ್ ಅನ್ನುವಂತ ಮೆಥಡ್ ಐತಿ. ಸೊ ಈ ಮೇನ್ ಅನ್ನುವಂತ ಮೆಥಡ್ ದಾಗ ಲೈನ್ ನಂಬರ್ ಇಂಡಿಕೇಟ್ ಮಾಡಾಕ್ತೈತಿ, ಇದು 9 ಅನ್ನೋದು. ಲೈನ್ ನಂಬರ್ 9 ದಾಗ ನಮ್ಗೆ ಏನಾಗೈತಿ, ಎಕ್ಸೆಪ್ಷನ್ ಬಂದೈತಿ. ಯಾವಾಗ ನಾವು 20 ಡಿವೈಡ್ ಬೈ 0 ಮಾಡ್ತೀವಲ್ಲ ಅವಾಗ 20ನ ಅಂದ್ರೆ ಯಾವ್ದೋ ನಂಬರ್ನ 0 ಇಂದ ಡಿವೈಡ್ ಮಾಡಕ್ ಟ್ರೈ ಮಾಡಿದ್ರೆ ನಮ್ಗೆ ಈ ರೀತಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಬಂದೈತಿ. ಸೊ ಈ ಎಕ್ಸೆಪ್ಷನ್ ಬಂದಿರೋ ಸಲುವಾಗಿ ನಮ್ಗೆ ಲೈನ್ ನಂಬರ್ 10 11 ಪ್ರಿಂಟ್ ಆಗಂಗಿಲ್ಲ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಎಕ್ಸೆಪ್ಷನ್ ಆಕರ್ ಆಗೈತಿ ಈ ಪ್ರೋಗ್ರಾಮ್ ದಾಗ ಅಂತ ಹೇಳಿ ಕರೀತಾರ. ನಾವ ರಿಯಲ್ ವರ್ಲ್ಡ್ ದಾಗ ಏನ್ ಮಾಡ್ತೀವ, ಇನ್ ಕೇಸ್ ಎಕ್ಸೆಪ್ಷನ್ ಬಂತು ಅಂತಂದ್ರ ಈ ಕೇಸ್ದಾಗ ಇವ್ರದ ಏನಾಯ್ತ, ಆನ್ಲೈನ್ ಪೇಮೆಂಟ್ ಫೇಲ್ ಆಯ್ತು. ಅವಾಗ ಇವ್ರ ಏನ್ ಮಾಡ್ತಾರ, ಅವ್ರ ಹತ್ರ ಕ್ಯಾಶ್ ಇದ್ದು ಅಂತಂದ್ರೆ ಕ್ಯಾಶ್ ಪೇಮೆಂಟ್ ಮಾಡ್ತಾರ. ಹಂಗ ನಾವ ಜಾವಾದಾಗ ಎಕ್ಸೆಪ್ಷನ್ ಬಂದು ಅಂತಂದ್ರ ನಾವ ಅವನ್ನ ಹ್ಯಾಂಡಲ್ ಮಾಡೋದು ಅವಶ್ಯಕತೆ ಆಕೈತಿ. ಇಲ್ಲ ಅಂತಂದ್ರೆ ನಮ್ದ ನಾರ್ಮಲ್ ಫ್ಲೋ ಆಫ್ ದ ಪ್ರೋಗ್ರಾಮ್ ಏನಾಕೈತಿ, ಬ್ರೇಕ್ ಆಕೈತಿ. ಜಾವಾದಾಗ ಎಕ್ಸೆಪ್ಷನ್ ಹಿರಾರ್ಚಿ ನೋಡೋದಾದ್ರ ಥ್ರೋವೇಬಲ್ ಅನ್ನೋದ ಸೂಪರ್ ಕ್ಲಾಸ್, ಇದ ಪೇರೆಂಟ್ ಕ್ಲಾಸ್. ಈ ಕ್ಲಾಸ್ ಅನ್ನ ಎಕ್ಸೆಪ್ಷನ್ಸ್ ಆಮೇಲೆ ಎರರ್ಸ್ ಅಂತೇಳಿ ಎರಡು ಸಬ್ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೊಳಕತ್ತಾವ. ಎರರ್ಸ್ ಅಂತಂದ್ರೆ ಬೇಸಿಕಲಿ ಇವ ಎನ್ವೈರ್ಮೆಂಟಲ್ ರಿಲೇಟೆಡ್ ಇಶ್ಯೂ ಇರ್ತಾವ. ಫಾರ್ ಎಕ್ಸಾಂಪಲ್ ಔಟ್ ಆಫ್ ಮೆಮರಿ ಎರರ್ ಬಂತ, ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬಂತ, ನೋ ಕ್ಲಾಸ್ ಡೆಫ್ ಫೌಂಡ್ ಎರರ್ ಬಂತ. ಸೊ ಯಾವ ಪ್ರೋಗ್ರಾಮಿಂಗ್ ಕಂಟ್ರೋಲ್ದಾಗ ಇರಂಗಿಲ್ಲ ಮೋಸ್ಟ್ ಆಫ್ ದ ಟೈಮ್ದಾಗ. ಎನ್ವೈರ್ಮೆಂಟ್ ರಿಲೇಟೆಡ್ ಇರ್ತಾವ, ಇವ್ ನಾವು ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ನಾವ ಎರರ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾನ ಇಲ್ಲೇ ರಿಕರ್ಸಿವ್ ಎಕ್ಸಾಂಪಲ್ ಅಂತೇಳಿ ಒಂದು ಕ್ಲಾಸ್ ಬರ್ಕೊಂಡಿನಿ. ಈ ಕ್ಲಾಸ್ದಾಗ ಮೇನ್ ಮೆಥಡ್ ಐತಿ, ಆಮೇಲೆ ಪ್ರಿಂಟ್ ಅಂತೇಳಿ ಇನ್ನೊಂದು ಮೆಥಡ್ ಐತಿ. ಸೊ ಮೇನ್ ಮೆಥಡ್ ಇಂದ ನಾ ಏನ್ ಮಾಡಾಕತ್ತೀನಿ, ಪ್ರಿಂಟ್ ಅನ್ನುವಂತ ಮೆಥಡ್ ನ ಕಾಲ್ ಮಾಡಾಕತ್ತೀನಿ. ಸೊ ಈ ಪ್ರಿಂಟ್ ಅನ್ನುವಂತ ಮೆಥಡ್ ದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರೆ ಇಲ್ಲಿ ಏನ್ ವೇರಿಯಬಲ್ ನ ಕೊಟ್ಟಿನಿಲ್ಲ ಅದನ್ನ ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ಏನ್ ಮಾಡಾಕ್ತಿವಿ, ಲೈನ್ ನಂಬರ್ 12 ದಾಗ ಅಗೇನ್ ನಾನು ಪ್ರಿಂಟ್ ನ ಕರೆಯಾಕತ್ತೀನಿ. ಅಂತಂದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ರಿಕರ್ಸಿವ್ ಅಂತ ಹೇಳಿ ಕರಿತೀವಿ. ರಿಕರ್ಸಿವ್ ಅಂತಂದ್ರೆ ಎದಕ್ಕೆ ಅಂತೇಳಿ ರಿಕರ್ಸಿವ್ ಅಂತ ಹೇಳಿ ಕರಿತೀವಿ ಅಂದ್ರೆ ಮೆಥಡ್ ತನ್ನ ಕರಿತೈತಿ, ಅದಕ್ಕೆ ರಿಕರ್ಸಿವ್ ಕಾಲ್ ಅಂತ ಹೇಳಿ ಕರಿತೀವಿ. ಸೊ ಲೈನ್ ನಂಬರ್ 12 ದಾಗ ಅಗೇನ್ ಕಾಲ್ ಆಕೈತಿ, ಅಗೇನ್ ವ್ಯಾಲ್ಯೂ ಅಂತ ಹೇಳಿ ಪ್ರಿಂಟ್ ಆಕೈತಿ, ಮತ್ ಅಗೇನ್ ಪ್ರಿಂಟ್ ಅಂತ ಹೇಳಿ ಕರ್ಸ್ಕೊಳ್ಳಿ, ಮತ್ ಸೇಮ್ ಮೆಥಡ್ ನ ಕರಿತೈತಿ. ಇದು ನಾವು ಎಕ್ಸಾಂಪಲ್ ರನ್ ಮಾಡಿ ನೋಡೋಣ ಅಂತ. ಏನಾಯ್ತು ನಮ್ದಿಲ್ಲ, ಹಲೋ 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 ಅಂತೇಳಿ ಪ್ರಿಂಟ್ ಆಯ್ತ. ಸೊ ಪ್ರತಿ ಸಲ ಪ್ರಿಂಟ್ ಕಾಲ್ ಆಗೈತೆ ನಮ್ಗ. ಅದಾದ್ಮೇಲೆ ನಮಗ ಏನಾಯ್ತು ಅಂತಂದ್ರ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಅಂತೇಳಿ ಬಂತಿಲ್ಲ. ಸೊ ಇದು ಸ್ಟ್ಯಾಕ್ ಓವರ್ಫ್ಲೋ ಎರರ್ ಯಾಕೆ ಬಂತಂದ್ರ ನಾವು ಮೆಥಡ್ಸ್ ಡಿಸ್ಕಸ್ ಮಾಡೋ ಟೈಮ್ದಾಗ ನೋಡಿದ್ವಿ. ಜಾವಾದಾಗ ಮೆಥಡ್ ಏನಾಕೈತಿ, JVM ದಾಗ ಸ್ಟ್ಯಾಕ್ ಅಂತೇಳಿ ಒಂದು ಮೆಮರಿ ಸೆಗ್ಮೆಂಟ್ ಐತಿ, ಅಲ್ಲೇ ಅದಕ್ಕ
ಏನಾಕೈತಿ ಮೆಮರಿ ಅಲೋಕೇಟ್ ಆಕೈತಿ ಅಂತೇಳಿ ನೋಡಿದ್ವಿ. ಅದ ಫುಲ್ ಆಗೈತಿ. ಎದಕ್ ಫುಲ್ ಆಯ್ತು ಅಂತಂದ್ರ ನಾವ್ ಇದನ್ನ ಮೆಥಡ್ ಕಾಲ್ ಮಾಡೋದು ಎಂಡ ಮಾಡೋಲ್ಲ ನಾವು. ಅಗೇನ್ ಅಂಡ್ ಅಗೇನ್ ಏನ್ ಮಾಡಾಕತ್ತೀವಿ ನಾವು ಬೇಸಿಕಲಿ ಪ್ರಿಂಟ್ ಅನ್ನುವಂತ ಮೆಥಡ್ ನ ಕಾಲ್ ಮಾಡಾಕ್ತಿವಿ. ಅದಕ್ಕೆ ನಮ್ಗೆ ಸ್ಟ್ಯಾಕ್ ಓವರ್ಫ್ಲೋ ಎರರ್ ಬಂತ. ಸೊ ಇದನ್ನ ನಾವ್ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ನಾವು ಪ್ರೋಗ್ರಾಮ್ದಾಗ ಏನಾರ ನಾವು ಮಿಸ್ಟೇಕ್ ಮಾಡಾಕತ್ತೀವಿ ಅಂತೇಳಿ ನೋಡ್ಬೇಕಾ. ಇನ್ ಕೇಸ್ ಮಾಡಾಕತ್ತಿದ್ವಿ ಅಂತಂದ್ರೆ ಅದನ್ನ ಫಿಕ್ಸ್ ಮಾಡ್ಬೇಕ. ಈ ಕೇಸ್ದಾಗ ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ಬೇಸ್ ಕಂಡೀಷನ್ ಹಾಕಿಲ್ಲ. ಯಾವಾಗ ನಾವ ಇದನ್ನ ಸ್ಟಾಪ್ ಮಾಡ್ಬೇಕನ್ನುವಂತ ಬೇಸ್ ಕಂಡೀಷನ್ ಆಡ್ ಮಾಡಿಲ್ಲ. ಅದನ್ನ ನಾವ್ ಯಾವ ರೀತಿ ಫಿಕ್ಸ್ ಮಾಡ್ಬೇಕು ಅಂತಂದ್ರ ಬೇಸಿಕಲಿ ನಾವ್ ಒಂದ ಸ್ಟ್ಯಾಟಿಕ್ ವೇರಿಯಬಲ್ ತಗೊಂಡಿಲ್ಲ 100 ಅಂತ ಹೇಳಿ. ಇಲ್ಲ ನಾನು ಬೇಸ್ ಕಂಡೀಷನ್ ಹಾಕಾಕತ್ತೀನಿ. ಯಾವಾಗ ಕೌಂಟ್ ಅನ್ನುವಂತ ವೇರಿಯಬಲ್ ದ ವ್ಯಾಲ್ಯೂ ಲೆಸ್ ದೆನ್ 0 ಹಾಕಿತ್ತಲ್ಲ, ಅವಾಗ ನಾನು ಇದನ್ನ ಎಂಡ್ ಮಾಡಾಕ್ತೀನಿ. ನಾವ್ ಇದನ್ನ ರನ್ ಮಾಡಿ ನೋಡೋಣ ಅಂತ. ಸೊ ಇಲ್ಲಿ ನಮ್ದು 99 ಸಲ ನಮ್ದು ಏನಾಯ್ತ ಹಲೋ ಅಂತ ಹೇಳಿ ಪ್ರಿಂಟ್ ಆಯ್ತು. ಸೊ ಈ ರೀತಿ ನಾವ ಬೇಸಿಕಲಿ ಜಾವಾದಾಗ ಏನಾಕೈತಿ ಅಂತಂದ್ರೆ ನಮ್ದು ಇನ್ನೊಂದು ಎಕ್ಸಾಂಪಲ್ ನೋಡಿದಿಲ್ಲ, ಸ್ಟ್ಯಾಕ್ ಮೆಮರಿ ಓವರ್ಫ್ಲೋ ಎರರ್ ಬರ್ತೈತಿ. ಇದು ಬೇಸಿಕಲಿ ನಮ್ದು ಪ್ರೋಗ್ರಾಮಿಂಗ್ ಎರರ್ ಇರ್ತೈತಿ. ಇವ್ ನಾವು ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಎಲ್ಲಿ ನಾವ್ ಇದನ್ನ ಥ್ರೋ ಮಾಡಕ್ಕಾಗ್ಲಿ ಕ್ಯಾಚ್ ಮಾಡಕ್ಕಾಗ್ಲಿ ಬರಂಗಿಲ್ಲ. ಇದಕ್ಕ ನಾವ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ನೋ ಕ್ಲಾಸ್ ಡೆಫ್ ಫೌಂಡ್ ಎರರ್ ಅಂತ ಹೇಳಿ. ಸೊ ನಾನ ಇಲ್ಲೇ ಬೇಸಿಕಲಿ 2 ಕ್ಲಾಸ್ ಬರ್ದೀನಿ, ಕಾರ ಎಂಜಿನ್ ಅಂತ ಹೇಳಿ 2 ಕ್ಲಾಸ್ ಬರ್ಕೊಂಡಿ ನಾನು. ಸೊ ಕಾರ್ ಅನ್ನುವಂತ ಕ್ಲಾಸ್ದಾಗ ನಾವ್ ಏನ್ ಮಾಡಾಕತ್ತೀವಿ, ಮೇನ್ ಅನ್ನುವಂತ ಮೆಥಡ್ ಬರ್ದೀವಿ. ಇಲ್ಲಿ ಏನ್ ಮಾಡಾಕತ್ತೀವಿ ಅಂತಂದ್ರೆ ಎಂಜಿನ್ ಈಕ್ವಲ್ ಟು ನ್ಯೂ ಎಂಜಿನ್ ಅಂತೇಳಿ ಎಂಜಿನ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಾಕ್ತಿವ. ಎಂಜಿನ್ ಅನ್ನುವಂತ ಕ್ಲಾಸ್ ಐತಿ. ಎಂಜಿನ್ ಅಂತ ಕ್ಲಾಸ್ದಾಗ ಬೇಸಿಕಲಿ ನಾವು ಸುಮ್ಮನೆ ಹಲೋ 77 ಅಂತೇಳಿ ನಾವು ಪ್ರಿಂಟ್ ಮಾಡಾಕತ್ತೀವ. ಲೈನ್ ನಂಬರ್ 4 ದಾಗ ಕಾರ್ ಇಸ್ ಮೂವಿಂಗ್ ಅಂತೇಳಿ ನಾವು ಪ್ರಿಂಟ್ ಮಾಡಾಕತ್ತೀವ. ಇದನ್ನ ನಾವ ಎಕ್ಸಿಕ್ಯೂಟ್ ಮಾಡೋಣ. ನಾವು ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡ್ಕೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ. ಜಾವಾ ಸಿ ಕಂಪೈಲ್ ಮಾಡಾಕ car.java ಅಂತ ಹೇಳಿ ಮಾಡಿದೆ. ಇಲ್ಲ ನಾ car.java ಅಂತ ಹೇಳಿ ಮಾಡಿದ್ಮೇಲೆ ನಾವಿಲ್ಲಿ ನೋಡಿದ್ರ ಎಂಜಿನ್ ಡಾಟ್ ಕ್ಲಾಸ್ ಆಮೇಲೆ car.class ಅಂತ ಹೇಳಿ 2 ಡಾಟ್ ಕ್ಲಾಸ್ ಜನರೇಟ್ ಆದವು. ಎದಕ್ಕ ನಾವು ಜಾವಾ ಸಿ car.java ಮಾಡಿದ್ರು 2 ಕ್ಲಾಸ್ ಯಾಕೆ ಜನರೇಟ್ ಆಗ್ಯಾವ ಅಂತಂದ್ರೆ ಕಾರ್ ಕ್ಲಾಸ್ ಎಂಜಿನ್ ಮ್ಯಾಗ ಡಿಪೆಂಡೆಂಟ್ ಐತಿ. ಅದ್ರ ಸಲುವಾಗಿ ಎಂಜಿನ್ ಡಾಟ್ ಕ್ಲಾಸ್ ನಮ್ಗೆ ಕ್ರಿಯೇಟ್ ಆಯ್ತ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಾಕ ಏನ್ ಮಾಡ್ತೀವ, ಜಾವಾ ಕಾರ್ ಅಂತ ಹೇಳಿ ಮಾಡ್ತೀವ. ಕಾರ್ ಇಸ್ ಮೂವಿಂಗ್ ಅಂತ ಹೇಳಿ ಬಂತ. ಈಗ ಇನ್ನೊಬ್ಬ ಯೂಸರ್ ಬಂದ, ಅವ್ನ್ ಗೊತ್ತಿರ್ಲಿಲ್ಲ, ಬೈ ಮಿಸ್ಟೇಕ್ಲಿ ಈಗ ನಾವೇನ್ ಕ್ರಿಯೇಟ್ ಮಾಡಿರ್ತೀವಲ್ಲ ಇದು ಎಂಜಿನ್ ಡಾಟ್ ಕ್ಲಾಸ್ ನ ಅವೇನ್ ಮಾಡಿದ, ಡಿಲೀಟ್ ಮಾಡಿದ. ಸೊ ಈಗ ಡಿಲೀಟ್ ಮಾಡಿಂದ ನಾನು ಜಾವಾನ ರನ್ ಮಾಡಕ್ ಟ್ರೈ ಮಾಡಿದ್ರ ನಮಗೇನ್ ಬಂತ, ಜಾವಾ ಲ್ಯಾಂಗ್ ಡಾಟ್ ನೋ ಕ್ಲಾಸ್ ಡೆಫ್ ಫೌಂಡ್ ಎರರ್ ಅಂತ ಹೇಳಿ ಬಂತ. ಇದು ಎದಕ್ ಬಂತಂದ್ರ ಬೇಸಿಕ್ ಕಂಪೈಲ್ ಮಾಡೋ ಟೈಮ್ದಾಗ ಕಂಪೈಲ್ ಮಾಡೋ ಟೈಮ್ದಾಗ ನಮ್ದ ಬೇಸಿಕಲಿ ಎಂಜಿನ್ ಡಾಟ್ ಕ್ಲಾಸ್ ಅಂತ ಹೇಳಿ ಐತಿ. ಅದ್ ರನ್ ಮಾಡೋ ಟೈಮ್ದಾಗ ನೋಡಿದ್ರ ಎಂಜಿನ್ ಡಾಟ್ ಕ್ಲಾಸ್ ಸಿಗೋಲ್ತ. ಅದ್ರ ಸಲುವಾಗಿ ನಮ್ಗ ಈ ರೀತಿ ಎರರ್ ಬಂದೈತಿ. ಸೊ ಇದು ನಾವು ಯಾವ ರೀತಿನೂ ಹ್ಯಾಂಡಲ್ ಮಾಡಕ್ ಬರಂಗಿಲ್ಲ. ಹೌದಾ? ಈ ರೀತಿ ಇಶ್ಯೂ ಯಾವಾಗ ಬರ್ತೈತಿ ಅಂತಂದ್ರೆ ಸಪೋಸ್ ನೀವು ಇದನ್ನ ನಿಮ್ಮ ಪ್ರೋಗ್ರಾಮ್ದಾಗ ಬೇಸಿಕಲಿ ಎಕ್ಸಿಕ್ಯೂಟ್ ಮಾಡಿ 2 ಕ್ಲಾಸ್ ನೀವು ಬೇರೆ ಯೂಸರ್ ಶೇರ್ ಮಾಡ್ಬೇಕು. car.class ಶೇರ್ ಮಾಡ್ಬೇಕು, ಎಂಜಿನ್ ಡಾಟ್ ಕ್ಲಾಸ್ ನೀವು ಶೇರ್ ಮಾಡ್ಬೇಕು. ಆದ್ರೆ ಬೈ ಮಿಸ್ಟೇಕ್ಲಿ ನೀವ್ ಏನ್ ಮಾಡಿರಿ, ಬರೀ car.class ಅಷ್ಟ ಶೇರ್ ಮಾಡಿರಿ, ಎಂಜಿನ್ ಡಾಟ್ ಕ್ಲಾಸ್ ನೀವು ಅವ್ರಿಗೆ ಶೇರ್ ಮಾಡಿಲ್ಲ. ಸೊ ಅವಾಗ ನೀವು ಅವ್ರ ಏನಾರೇ ಜಾವಾ ಕಾರ್ ಅಂತ ಹೇಳಿ ನಾವು ಟ್ರೈ ಮಾಡಿದ್ರೆ ರನ್ ಮಾಡಕ ಅವ್ರಿಗೆ ಈ ರೀತಿ ಎರರ್ ಬರ್ತೈತಿ. ಸೊ ಏನದ ಎನ್ವೈರ್ಮೆಂಟ್ ರಿಲೇಟೆಡ್ ಇಶ್ಯೂಸ್, ಇವನ್ನ ನಾವು ಪ್ರೋಗ್ರಾಮ್ದಾಗ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಸೊ ಸ್ವಲ್ಪ ಕೇಸಸ್ದಾಗ ಹ್ಯಾಂಡಲ್ ಮಾಡಬಹುದಾ. ಫಾರ್ ಎಕ್ಸಾಂಪಲ್ ಈಗ ಸ್ಟ್ಯಾಕ್ ಮೆಮರಿ ಓವರ್ಫ್ಲೋ ಎರರ್ ಬಂತಲ್ಲ, ಆ ರೀತಿ ಕೇಸಸ್ ನಾವು ಹ್ಯಾಂಡಲ್ ಮಾಡಬಹುದು. ಆದ್ರೆ ಇವು ನಾವು ಸ್ಪೆಸಿಫಿಕ್ ಆಗಿ ಜಾವಾದಾಗನ ಪ್ರೋಗ್ರಾಮ್ದಾಗ ನಾವು ಇವನ್ನ ಈ ತರ ಎರರ್ ಬಂತಂದ್ರೆ ಏನಾರ ಆಕ್ಷನ್ ನಾವು ತಗೋಬೇಕು ಅಂತ ಹೇಳಿ ಬರೆಯೋಂಗ ಆಗಂಗಿಲ್ಲ. ಸೊ ಇಷ್ಟ ನಮ್ದ ಎರರ್ ಮ್ಯಾಗ. ಸೊ ನೆಕ್ಸ್ಟ್ ವಿಡಿಯೋದಾಗ ನಾವ ಬೇಸಿಕಲಿ ಎಕ್ಸೆಪ್ಷನ್ ಅಂತಂದ್ರೆ ಟೈಪ್ಸ್ ಆಫ್ ಎಕ್ಸೆಪ್ಷನ್ ಯಾವ್ಯಾವ ಅದಾವ ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾರ ನಾವು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.